ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಸೆಟ್ ಅಧಿಸೂಚನೆ ಆದಾಗ ಸೆಪ್ಟೆಂಬರ್ 1ರಿಂದ ಏನಾಗಿತ್ತು, 18ರವರೆಗೆ ಕೊನೆಯ ದಿನಾಂಕ ಆಗಿತ್ತು. ಇವತ್ತು 18ನೇ ತಾರೀಕಲ್ವಾ, ಇವತ್ತು ಸೆಪ್ಟೆಂಬರ್ 18 ಇದು ಕೊನೆಯ ದಿನಾಂಕ ಆಗಿದೆ. ಸೊ ಇದುವರೆಗೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅಪ್ಲಿಕೇಶನ್ ಕೂಡ ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ನಾಳೆ ಪೇಮೆಂಟ್ಗೆ ಕೊನೆಯ ದಿನ ಆಗಿರುತ್ತೆ. 19/9/2025 ಇದೆ. ಅಂದರೆ ನಾಳೆ ಇವತ್ತು ಅರ್ಜಿಯನ್ನು ಹಾಕಿ ನಾಳೆ ಕೂಡ ಪೇಮೆಂಟ್ ಮಾಡ್ಬೋದು. ಸೊ ಇವತ್ತು ಕೂಡ ಅರ್ಜಿಯನ್ನು ಹಾಕ್ಬೋದು ನೀವು, ಓಕೆನಾ. ಸೊ ನೋಡೋಣ ಸ್ನೇಹಿತರೆ, ಲಿಂಕ್ ಓಪನ್ ಆಗ್ತಿದೆ ಏನು ಅಂತ ಅನ್ನೋದ್ರ ಬಗ್ಗೆ. ಯಾಕಂದರೆ ಸರ್ವರ್ ಬ್ಯುಸಿ ಬಂದರೆ ಏನಾದರೂ ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ ಸ್ನೇಹಿತರೆ. ಯಾಕಂದರೆ ಅಧಿಸೂಚನೆಯಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ 18/9/2025 ಕೊನೆಯ ದಿನಾಂಕ ಆಗಿರುತ್ತೆ ಅರ್ಜಿಯನ್ನು ಹಾಕಲಿಕ್ಕೆ. ಸೊ 19/9/2025 ಏನಿದೆ ಇದು ಪೇಮೆಂಟ್ ಅರ್ಜಿ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ ಅಂತೇಳಿ ಹೇಳಿದ್ದಾರೆ. ಸೊ ಇಲ್ಲಿ ನೋಡೋಣ, ನಾವು ಕೆಸೆಟ್ 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಓಪನ್ ಆಗ್ತಿದೆಯಾ ಅಂತಂದರೆ ದಿಸ್ ಪೇಜ್ ಈಸ್ ನಾಟ್ ವರ್ಕಿಂಗ್ ಅಂತೇಳಿ ಈ ರೀತಿಯಾದಂತಹ ಪ್ರಾಬ್ಲಮ್ ಬರ್ತಾ ಇದೆ ಸ್ನೇಹಿತರೆ. ಇನ್ನು ಸ್ವಲ್ಪ ಸಮಯದ ನಂತರ ಏನಾದರೂ ಸರಿ ಆಗ್ಬೋದು. ಸೊ ನೀವು ಅಪ್ಲೈ ಮಾಡ್ತಾ ಇರಿ, ಓಕೆನಾ. ನಾಳೆನೇ ಕೊನೆಯ ದಿನಾಂಕ. ಅಧಿಸೂಚನೆಯ ಪ್ರಕಾರ 18/9/2025 ಏನಿದೆ ಅರ್ಜಿಯನ್ನು ಹಾಕಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಪೇಮೆಂಟನ್ನು ಮಾಡಲಿಕ್ಕೆ ಕೊನೆಯ ದಿನಾಂಕ ಯಾವಾಗ ಆಗಿರುತ್ತೆ ಅಂದರೆ ನಾಳೆ 19/9/2025 ಏನಿದೆ ಇದು ಕೊನೆಯ ದಿನಾಂಕ ಆಗಿರುತ್ತೆ. ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಯಾರೆಲ್ಲ ಇನ್ನು ಅರ್ಜಿಯನ್ನು ಸಲ್ಲಿಸಿ ಈ ರೀತಿಯಾಗಿ ಅಟ್ ಪ್ರೆಸೆಂಟ್ ನಾನು ಲೈವಲ್ಲಿ ತೋರಿಸಿದ್ನಲ್ಲ, ಈ ರೀತಿಯಾಗಿ ಈಗ ಶೋ ಆಗ್ತಾ ಇರುವಂಥದ್ದು ದಿಸ್ ಪೇಜ್ ಇಸ್ ನಾಟ್ ವರ್ಕಿಂಗ್ ಅಂತ ಹೇಳಿ ಸರಿ ಆಗುತ್ತೆ. ಸೊ ಸ್ವಲ್ಪ ಸಮಯದ ನಂತರ ಅಪ್ಲೈ ಮಾಡಿ, ಓಕೆನಾ. ಇದಿಷ್ಟು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.